ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಮತ್ತು ರಾಜೀವ್ ಗಾಂಧಿ ಅಭಿಮಾನಿಗಳ ವೇದಿಕೆ ವತಿಯಿಂದ ಕುರುಬರಹಳ್ಳಿಯ ಬಯಲು ರಂಗಮಂದಿರದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಪಾಲ್ಗೊಂಡು ಸಸಿಗಳಿಗೆ ನೀರು ಎರೆಯುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು, ಇಂದಿನ ಒತ್ತಡದ ಬದುಕಿನಲ್ಲಿ ಇಂತಹ ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಕೇಶವಮೂರ್ತಿ ಇರ್ಬೋದು, ಶಿವರಾಜ್ ಇರ್ಬೋದು, ಯಾವಾಗಲೂ ಕೂಡ ಜನಪರ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಒಂದು 2 ತಿಂಗಳಿಂದ ನಾನು ಶಿವರಾಜ್ ಅವರ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದೆ. ಮತ್ತು ಇಲ್ಲಿ ನಮ್ಮ ಕೇಶವಮೂರ್ತಿ ಅವರು ಮಾಜಿ ನಗರ ಪಾಲಿಕೆ ಸದಸ್ಯರು ಅವರ ನೇತೃತ್ವದಲ್ಲಿ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಈ ರೀತಿ ಜನರಿಗೆ ಅನೇಕ ಆರೋಗ್ಯ ವಿಚಾರದಲ್ಲಿ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದಕ್ಕೆ ಉಚಿತ ಔಷಧಿಗಳು, ಉಚಿತ ಚಿಕಿತ್ಸೆಗಳನ್ನು ನೀಡುವಂಥದ್ದು ಬಹಳ ಒಳ್ಳೆಯ ಒಂದು ಅದು ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಒಂದು ವಿಶೇಷ ಕಾರ್ಯಕ್ರಮ ಈಗ 8 ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಉಂಟು. ಮತ್ತು ಈ ವರ್ಷ ಮುಂದಿನ ವರ್ಷ ಇನ್ನೊಂದು 8 ಜಿಲ್ಲೆ ನಾವು ತಗೊಳ್ತಾ ಇದ್ದೀವಿ. ಪ್ರತಿಯೊಂದು ವ್ಯಕ್ತಿ ಆ ಜಿಲ್ಲೆಯಲ್ಲಿ ಮಗುವಿಂದ ಹಿಡಿದು ವಯಸ್ಸಾಗಿರೋವರೆಗೂ ಈ ಭಾಗದ ಮಾಜಿ ಬಿಬಿಎಂಪಿ ಕಾರ್ಪೊರೇಟರ್ ಎಚ್ ಕೇಶವಮೂರ್ತಿ ಹಾಗೂ ಸ್ಥಳೀಯ ಎಲ್ಲ ಮುಖಂಡರುಗಳಿಗೆ ಅಭಿನಂದನೆ ತಿಳಿಸಿ, ಜನರಿಗೆ ಒತ್ತಡದ ಬದುಕಿನಲ್ಲಿ ಆರೋಗ್ಯದ ಕಡೆಗೆ ಗಮನ ಹರಿಸಲು ಸಮಯ ಸಿಗುವುದಿಲ್ಲ. ಹೀಗಾಗಿ ಇಂತಹ ಆರೋಗ್ಯ ಸಂಬಂಧಪಟ್ಟ ಶಿಬಿರಗಳನ್ನು ಏರ್ಪಡಿಸುವುದು ಒಳ್ಳೆಯ ಬೆಳವಣಿಗೆ. ಹೀಗೆಯೇ ನಿಮ್ಮ ಕಾರ್ಯ ಮುಂದುವರಿಯಲಿ. ಜೊತೆಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಒಳ್ಳೆಯ ಆಡಳಿತವನ್ನು ನೀಡುತ್ತಾ ಬಂದಿದ್ದಾರೆ. ಸರ್ಕಾರದ ಭಾಗವಾಗಿ ನಾನು ಕೂಡ ಇದ್ದು ನನ್ನ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಸಹಕಾರವನ್ನ ನೀಡಲಾಗುವುದು. ಜೊತೆಗೆ ಮಹಿಳೆಯರಿಗಾಗಿ ವಿಶೇಷವಾಗಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಿ ಉಚಿತ ಚಿಕಿತ್ಸೆ ಹಾಗೂ ನೆರವು ಸೇರಿದಂತೆ ಇಲಾಖೆಯಿಂದ ಜಾಗೃತಿಗೊಳಿಸುವ ಬಸ್ ಅನ್ನು ಕಳಿಸುತ್ತೇನೆ. ನಮ್ಮ ಇಲಾಖೆಯಿಂದ ಸಂಪೂರ್ಣ ಸಹಕಾರವನ್ನು ನೀಡಲಾಗುವುದು ಎಂದು ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದರು. ಯಾರಿಗೆ ದೃಷ್ಟಿ ಸಮಸ್ಯೆಗಳಿದೆ ಅವರಿಗೆ ಅದನ್ನು ಏನೇನು ನಿವಾರಣೆ ಮಾಡಬೇಕು, ಅವ್ರಿಗೆ ಪೊರೆ ಇದ್ರೆ ಅದಕ್ಕೆ ಉಚಿತ ಚಿಕಿತ್ಸೆ ಅಥವಾ ಕನ್ನಡಕಗಳು ಬೇಕಾಗಿದ್ರೆ ಉಚಿತ ಕನ್ನಡಕ, ಬೇರೆ ಇನ್ನೇನಾದ್ರು ಟ್ರೀಟ್ಮೆಂಟ್ ಬೇಕಾಗಿದ್ರೆ ಗ್ಲೂಕೋಮಾ, ಬೇರೆ ಬೇರೆ ಕಾರ್ಯಗಳು ಅದನ್ನು ಕೂಡ ಫ್ರೀಯಾಗಿ ಮಾಡಿಕೊಡುವಂಥ ಒಂದು ನಮ್ಮ ಉದ್ದೇಶ. ಮುಂದಿನ 3 ವರ್ಷದಲ್ಲಿ 4 ವರ್ಷದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನರ ಸಂಪೂರ್ಣ ತಪಾಸಣೆಯನ್ನು ಮಾಡಬೇಕು ಮತ್ತು ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಅವರಿಗೆ ಫ್ರೀಯಾಗಿ ಎಲ್ಲ ರೀತಿಯ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಇದು. ಈ ವರ್ಷನೇ ನಾವು ಅದಕ್ಕೆ ಸುಮಾರು 40 ಕೋಟಿ ರೂಪಾಯಿನೇ ಖರ್ಚು ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಕಡೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು, ನಮ್ಮ ಕ್ಲಿನಿಕ್ ಅಲ್ಲಿ ಡಾಕ್ಟರ್ಸ್ಗಳು ಸಿಕ್ಕಲ್ಲ ಅನ್ನುವಂಥದ್ದು. ಡಾಕ್ಟರ್ಸ್ ಅಂತ ಹೇಳಿದ್ರೆ 4:15ವರೆಗೂ ಇರ್ತಾರೆ, ಬೆಳಗ್ಗೆಯಿಂದ 4:15ವರೆಗೂ ಇರ್ತಾರೆ, 4:15 ನಂತರ ಇರೋದಿಲ್ಲ. ಸೊ ಅದರಿಂದ ಈಗ ಆ ಒಂದು ವ್ಯವಸ್ಥೆ ನಮ್ಮ ಇವತ್ತು ನಡೀತಾ ಇರತಕ್ಕಂಥದ್ದು. ಏನಾದರೂ ಇಂಥ ಒಂದು ಪರ್ಟಿಕ್ಯುಲರ್ ಕ್ಲಿನಿಕಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಚೆಕಪ್ ಮಾಡ್ತೀನಿ. ಆದರೆ ಅವರು ಬಹುತೇಕ ಎಲ್ಲ ಕಡೆ ಇದ್ದಾರೆ ಅಂತಲೇ ಇದೆ. ಎಲ್ಲಾದರೂ ಇಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ನೋಡಪ್ಪ, ಈಗ ತಾನೇ ನಾವು ಸುಮಾರು 219 ಕೇಂದ್ರಗಳನ್ನು ಇಡೀ ರಾಜ್ಯದಲ್ಲಿ ಓಪನ್ ಮಾಡಿದ್ದೀವಿ. ಎಲ್ಲ ತಾಲೂಕುಗಳಲ್ಲಿ, ಅದರಲ್ಲೂ ಹೊಸ ತಾಲೂಕುಗಳೇನಿದೆ ಸುಮಾರು 45 ಹೊಸ ತಾಲೂಕುಗಳಲ್ಲೂ ಕೂಡ ಡಯಾಲಿಸಿಸ್ ಕೇಂದ್ರವನ್ನು ಮಾಡಿ 800 ಡಯಾಲಿಸಿಸ್ ಮೆಷಿನ್ ಅನ್ನು ಏಕಕಾಲದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿಸಿದ್ದೇವೆ. ಮುಖ್ಯಮಂತ್ರಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಆರೋಗ್ಯ ಹೇಳಿದೆ. ನಾನು ಒಂದು ಮಾತನ್ನು ಹೋಗ್ತೀನಿ. ದಿನೇಶ್ ಗುಂಡೂರಾವ್ ಅವರು ಮಂತ್ರಿ ಆದಮೇಲೆ ಜನರಿಗೆ ತುಂಬ ಹತ್ರ ಆಗುತ್ತೆ. ನಿಜವಾಗೂ ಉದ್ಯೋಗ ಸಮಸ್ಯೆ ಅರ್ಥ ಮಾಡ್ಕೊಳ್ತಾರೆ. 8-9 ತಿಂಗಳಲ್ಲಿ ಜನರಿಗೆ ವಿಶ್ವಾಸ ಕೂಡ ಬಂದಿದೆ. ನಮ್ಮ ನೇತೃತ್ವ ಮಾಡ್ತಾರೆ, ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾರೆ. ಈಗಾಗಲೇ ಅವರ ಭಾವನೆ ಈ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕೂಡ ಆರೋಗ್ಯ ತಪಾಸಣೆ ಆಗಬೇಕು, ಸಮಸ್ಯೆಗಳಿಗೆ ಪರಿಹಾರ ರಾಜಕೀಯ ಇಚ್ಛಾಶಕ್ತಿ ಇದೆ. ಅದ್ರ ಮೂಲಕ ಜನರ ಕಷ್ಟ
ನಂತರ ಪ್ರತಿಷ್ಠಿತ ಆಸ್ಪತ್ರೆಗಳು ಪಾಲ್ಗೊಂಡಿದ್ದ ಈ ಶಿಬಿರದಲ್ಲಿ ಉಚಿತವಾಗಿ ಬಿಪಿ, ಶುಗರ್, ಥೈರಾಯ್ಡ್ ಮತ್ತು ಕ್ಯಾನ್ಸರ್ ಕಾಯಿಲೆಗಳಿಗೆ ತಪಾಸಣೆ ಹಾಗೂ ಸಲಹೆ ಸೇರಿದಂತೆ ಚಿಕಿತ್ಸೆಗಳಿಗೆ ಅಗತ್ಯ ಔಷಧಿ ನೆರವು ನೀಡುವ ಶಿಬಿರವನ್ನು ಖುದ್ದು ಪರಿಶೀಲನೆ ನಡೆಸಿ ವೀಕ್ಷಣೆ ಮಾಡಿದ ಸಚಿವರು, ಇಂತಹ ಕಾರ್ಯಗಳು ಹಲವಾರು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಡೆಯಲಿದ್ದು ನಮ್ಮ ಸಹಕಾರ ಸಂಪೂರ್ಣವಾಗಿ ಇರಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್, ಬಿಬಿಎಂಪಿ ಮಾಜಿ ಸದಸ್ಯರಾದ ಎಂ ಶಿವರಾಜ್, ಮಾಜಿ ಎನ್ಎಸ್ಯುಐ ಮುಖಂಡ ಮಂಜುನಾಥ್ ಗೌಡ, ಯುವ ಮುಖಂಡ ಶಿವಕುಮಾರ್ ಹಾಗೂ ಈ ಭಾಗದ ಎಲ್ಲ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದು ಆರೋಗ್ಯ ಶಿಬಿರಕ್ಕೆ ಬಂದಂತ ಎಲ್ಲ ಫಲಾನುಭವಿಗಳಿಗೆ ಎಲ್ಲ ರೀತಿಯ ಚಿಕಿತ್ಸೆಗೆ ನೆರವಾಗುವಂತಹ ಸಹಾಯ ಸಹಕಾರವನ್ನು ಇದೇ ಸಂದರ್ಭದಲ್ಲಿ ಮಾಡಿಕೊಡಲಾಯಿತು.